ಸೊ ಮುಡಾ ಕೇಸ್ನಲ್ಲಿ ಒಂದು ಕಡೆ ಕಾನೂನು ಹೋರಾಟ ನಡೀತಾ ಇದೆ, ಇನ್ನೊಂದು ಕಡೆ ರಾಜಕೀಯವೂ ಕೂಡ ಜೋರಾಗಿಯೇ ನಡೀತಾ ಇದೆ. ಇಡಿ ಕೇಂದ್ರದ ಕೈಗೊಂಬೆ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಬನ್ನಿ, ಏನೆಲ್ಲ ರಾಜಕೀಯ ನಡೀತಾ ಇದೆ, ಯಾರೆಲ್ಲ ಏನೆಲ್ಲ ಮಾತಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಮುಡಾ ಕೇಸ್, ಇಡಿಗೆ ಸುಪ್ರೀಂ ಚಾಟಿ, ಜಟಾಪಟಿ. ನ್ಯಾಯ ಅನ್ನೋದು ಇವತ್ತು ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಪರಿಗಣಿಸಿಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಇಡಿ ಕೇಂದ್ರದ ಕೈಗೊಂಬೆ ಎಂದು ಕೈ ಕೆಂಡಾಮಂಡಲ. ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ತಡೆ ಸಿಕ್ಕರೆ ಕ್ಲೀನ್ ಚಿಟ್ ಆಗುತ್ತಾ ಎಂದು ಬಿಜೆಪಿ ಕೆಂಡ. ಇಡೀ ತನಿಖೆಗೆ ತಡೆ ಸಿಕ್ಬಿಟ್ರೆ ಕ್ಲೀನ್ ಚಿಟ್. ಮುಡಾ ಕೇಸ್ನಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು ಆಡಳಿತ ವಿಪಕ್ಷ ನಾಯಕರ ಮಧ್ಯೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆಯುತ್ತಿದೆ. ಇಡಿ ಕೇಂದ್ರದ ಕೈಗೊಂಬೆ ಆಗಿದೆ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದ್ರೆ, ಇದಕ್ಕೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಇಡಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ರೋಶ ಹೊರಹಾಕಿದ್ರೆ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರವೇ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಇದು ಮೊದಲನೇ ಅಲ್ಲ, ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ, ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಹೇಳಿದಾಗೆ ನ್ಯಾಯ ಅನ್ನೋದು ಇವತ್ತು ಸತ್ಯ ಅಸತ್ಯ ಅನ್ನೋದು ಇವತ್ತು ತೀರ್ಮಾನ ಆಗಿದೆ. ಅದರಿಂದ ಅದನ್ನು ಮುಖ್ಯ ಅಂತ ಇಟ್ಕೋಬೇಕಷ್ಟೇ, ಬಿಟ್ಟರೆ ಹೇಳಿಕೆಗಳು, ಸಣ್ಣ ಪುಟ್ಟ ಹೇಳಿಕೆಗಳೆಲ್ಲ ಬರ್ತಾ ಇರ್ತವೆ. ಖುಷಿ ಅಂತಲ್ಲ, ಯಾರು ಖುಷಿ ಪ್ರಶ್ನೆ ಬರೋದಿಲ್ಲ. ನ್ಯಾಯ ಅನ್ಯಾಯದ ಪ್ರಶ್ನೆ, ಖುಷಿ ಪಡೋದ ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ವಾ. ಮಾಡಿ ಯಾವ ಕಪ್ಚುತ್ತೂ ಇಲ್ಲರಿ, ಇದು ಯಾವ ಕಪ್ಚುತಿ ಇದೆ ಏನಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ ಹೋಗ್ತಾರೆ. ಈ ಬಂದಾರ ಹೊರಗೆ ಬರುವುದೇನದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ನಂತರ ಮತ್ತೆ ಅದ್ರೊಳಗೆ ಹೊರಗೆ ಬರುವುದೇನಿದೆ, ಇದು ಕ್ಲೋಸ್ ಚಾಪ್ಟರ್. ಈ ದೇಶದಲ್ಲಿ ಮೋದಿ ಅವಧಿ ಮುಗಿಯುವವರೆಗೆ ಯಾರು ಮಾತನಾಡಂಗಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಬೆಂಕಿ ಉಗುಳಿದ್ರು. ಈಗ ಮೋದಿ ಸಾಹೇಬ್ರದ್ದು ಒಂದು ಟರ್ಮ್ ಇದೆ, ಅರ್ಥ ಆಯ್ತಲ್ವಾ? ಅದು ಮುಗಿಯೋವರೆಗೆ ದೇಶದಲ್ಲಿ ಯಾರೇನು ಮಾತಾಡಂಗಿಲ್ಲ, ಆ ಟರ್ಮ್ ಮುಗಿಲದು. ಈಗೇನಾಗೈತೆ ಅಂತ ನಾವೇನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ, ಇವತ್ತಿಲ್ಲದ್ರೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಎಲ್ಲ ಆಡಳಿತಗಳ ಮಾಪನ ಆಗೇ ಆಗುತ್ತೆ ಮುಂದೆ. ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ಬೇಡ. ಇಡಿ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ. ಇದು ಗವರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಗವರ್ನರ್ ಏನು ಮಾಡ್ತಾ ಇದ್ದಾರೆ, ಯಾವ ರಾಜ್ಯಗಳಲ್ಲಿ ಏನು ಮಾಡ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಡಿ ಯಾವ ರೀತಿ ನಡೆಸ್ತದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಈಗ ಏನು ಚರ್ಚೆ ಮಾಡೋದು ಹೇಳಿ. ತನ್ನ ರಾಜಕೀಯ ಎದುರುಗಾಳಿಗಳನ್ನು ಅಳಿಸೋದಕ್ಕೆ, ವ್ಯಕ್ತಿ ಗೌರವ ಮತ್ತು ಘನತೆಯನ್ನು ಹಾಳು ಮಾಡೋದಕ್ಕೆ, ಚುನಾಯಿತ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಬಳಸಿಕೊಳ್ತಾ ಇರೋದಕ್ಕೆ ಸ್ಪಷ್ಟ ಉದಾಹರಣೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕರು ಕೂಡ ತಿರುಗೇಟು ಕೊಟ್ಟರು. ಇವತ್ತು ಓನ್ಲಿ ಇಡಿ ವಿಚಾರದಲ್ಲಿ ಇಡಿ ತನಿಖೆ ಮಾಡಲಿಕ್ಕೆ ತಡೆ ಸಿಕ್ಕಿರೋದು. ಇಡೀ ತನಿಖೆಗೆ ತಡೆ ಸಿಕ್ಬಿಟ್ರೆ ಕ್ಲೀನ್ ಚಿಟ್ಟು ಕೊಡಲಿ, ಈ ಲೋಕಾಯುಕ್ತ ಪೂರ್ತಿ ತನಿಖೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಎಷ್ಟು ದಿನ ಆಯಿತು? ಇದೇನು ಬಹಳ ದೊಡ್ಡ ಕೇಸ, ಬಹಳ ಆಘಾತವಾಗಿರೋ ಕೇಸ. ಇದು ಬಹಳ ಚಿಕ್ಕ ಕೇಸು, ಭಾಳ ಸ್ಪಷ್ಟವಾಗಿರುವಂಥದ್ದು. ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಬಹಳ ಪಾಪ ಸೆಲ್ಫ್ ಸರ್ಟಿಫಿಕೇಶನ್ ಅಂತ ಹೇಳ್ತಾರಲ್ಲ, ಸೆಲ್ಫ್ ಸರ್ಟಿಫಿಕೇಶನ್ ಮಾಡ್ಕೊಳ್ಳೋಂಥದ್ರಲ್ಲಿ ಪಾಪ ಬಹಳ ದಿನದಿಂದ ಆ ಮಸಿ ಬೆಳ್ಕೊಂಡು ಪಾಪ ಪೂರ್ತಿ ಮಸಿ ಬೆಳ್ಕೊಂಡು ಕೂತಿದ್ದಾರೆ. ಹಾಗಾಗಿ ಏನೋ ಪೇಂಟ್ ಹೊಡ್ಕೊಳ್ಳೋಣ ಅಂತ ಇದ್ದಾರೆ, ಅದು ಯಾವುದು ಹೋಗಲ್ಲ. ಪರ್ಮನೆಂಟ್ ಬ್ಲ್ಯಾಕ್ ಪೇಂಟ್ ಬಿದ್ದಿದೆ ಸ್ವಾಮಿ. ಇದರಿಂದ ನೀವು ಆಚೆ ಬರಲಿಕ್ಕಾಗಲ್ಲ. ಇದರಲ್ಲಿ ತಪ್ಪಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ, ಹಗರಣ ಆಗಿರೋದು ಬಹಳ ಸ್ಪಷ್ಟತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ
ಪರಿಗಣಿಸ್ಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಹಾಗಂತ ನೀವು ಮೂಡಾ ಪ್ರಕರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ. ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಕಿಡಿಕಾಡ್ತಿದೆ. ಇಡಿಯನ್ನ ಕೇಂದ್ರ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಈ ಜಟಾಪಟಿ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.